ಅವ್ರು ಭಾಳ ಬುದ್ಧಿವಂತರದ. ಯಾಕಂದ್ರೆ ರಾಹುಲ್ ಗಾಂಧಿ ಬಂದರು, ಇಲ್ಲಿ ಕಾಂಗ್ರೆಸ್ ಹೆಚ್ಚು ಬಂದು ಅಂದ್ರೆ ಸಿದ್ದರಾಮಯ್ಯ ಕುರ್ಚಿಗೆ ಆತಂಕ ಐತಿ. ಯಾಕಂದ್ರೆ ಇನ್ನೊಂದು ಎತ್ತೈತಲ್ಲ, ಅದು ನೋಟು ತಿನ್ನು ಎತ್ತೈತಲ್ಲ, ಆ ಎತ್ತ ಎಲ್ಲ ಎಮ್ ಎಲ್ ಖರೀದಿ ಮಾಡ್ತೈತೆ. ಅದಕ್ಕೆ UPA ಬರಲಿಲ್ಲ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಗಟ್ಟಿ ಆಗ್ತಾರೆ. ಅದಕ್ಕೆ 5 ವರ್ಷ ಅವ್ರು ಹೇಳಿದ್ರಲ್ಲಿ ಹಿಂದೆ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿ. ಹಂಗೆ ನಾನೇ ಇರಲಾಕೇ ಅವರು ಪಾಪ ನಮ್ಮ BJP, ಯಾಕಂದ್ರೆ ಅವರೆಲ್ಲ ಶಿಕಾರ್ಪುರ್ನಾಗ ಸಿದ್ದರಾಮಯ್ಯನವರು ಸಪೋರ್ಟ್ ನಮ್ಮವ್ರಿಗೆ ಮಾಡ್ಯಾರ, ಮತ್ತು ಅದ್ರ ಉಪಕಾರ ಅವ್ರು ತೀರಿಸ್ತಾರೆ. ಅವ್ರು ಭಾಳ ಬುದ್ಧಿವಂತರದ. ಯಾಕಂದ್ರೆ ರಾಹುಲ್ ಗಾಂಧಿ ಬಂದರು, ಇಲ್ಲಿ ಕಾಂಗ್ರೆಸ್ ಹೆಚ್ಚು ಬಂದು ಅಂದ್ರೆ ಸಿದ್ದರಾಮಯ್ಯ ಕುರ್ಚಿಗೆ ಆತಂಕ ಐತಿ. ಯಾಕಂದ್ರೆ ಇನ್ನೊಂದು ಎತ್ತೈತಲ್ಲ, ಅದು ನೋಟು ತಿನ್ನು ಎತ್ತೈತಲ್ಲ, ಆ ಎತ್ತ ಎಲ್ಲ ML ಖರೀದಿ ಮಾಡ್ತೈತೆ. ಅದಕ್ಕೆ UPA ಬರಲಿಲ್ಲ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಗಟ್ಟಿ ಆಗ್ತಾರೆ. ಅದಕ್ಕೆ 5 ವರ್ಷ ಅವ್ರು ಹೇಳಿದ್ರಲ್ಲಿ ಹಿಂದೆ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿ. ಹಂಗೆ ನಾನೇ ಇರಲಾಕೇ ಅವರು ಪಾಪ ನಮ್ಮ BJP, ಯಾಕಂದ್ರೆ ಅವರೆಲ್ಲ ಶಿಕಾರ್ಪುರ್ನಾಗ ಸಿದ್ದರಾಮಯ್ಯನವರು ಸಪೋರ್ಟ್ ನಮ್ಮವ್ರಿಗೆ ಮಾಡ್ಯಾರ, ಮತ್ತು ಅದ್ರ ಉಪಕಾರ ಅವ್ರು ತೀರಿಸ್ತಾರೆ. ಅವ್ರು ಭಾಳ ಬುದ್ಧಿವಂತರದ. ಯಾಕಂದ್ರೆ ರಾಹುಲ್ ಗಾಂಧಿ ಬಂದರು, ಇಲ್ಲಿ ಕಾಂಗ್ರೆಸ್ ಹೆಚ್ಚು ಬಂದು ಅಂದ್ರೆ ಸಿದ್ದರಾಮಯ್ಯ ಕುರ್ಚಿಗೆ ಆತಂಕ ಐತಿ. ಯಾಕಂದ್ರೆ ಇನ್ನೊಂದು ಎತ್ತೈತಲ್ಲ, ಅದು ನೋಟು ತಿನ್ನು ಎತ್ತೈತಲ್ಲ, ಆ ಎತ್ತ ಎಲ್ಲ ML ಖರೀದಿ ಮಾಡ್ತೈತೆ. ಅದಕ್ಕೆ UPA ಬರಲಿಲ್ಲ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಗಟ್ಟಿ ಆಗ್ತಾರೆ. ಅದಕ್ಕೆ 5 ವರ್ಷ ಅವ್ರು ಹೇಳಿದ್ರಲ್ಲಿ ಹಿಂದೆ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿ. ಹಂಗೆ ನಾನೇ ಇರಲಾಕೇ ಅವರು ಪಾಪ ನಮ್ಮ BJP, ಯಾಕಂದ್ರೆ ಅವರೆಲ್ಲ ಶಿಕಾರ್ಪುರ್ನಾಗ ಸಿದ್ದರಾಮಯ್ಯನವರು ಸಪೋರ್ಟ್ ನಮ್ಮವ್ರಿಗೆ ಮಾಡ್ಯಾರ, ಮತ್ತು ಅದ್ರ ಉಪಕಾರ ಅವ್ರು ತೀರಿಸ್ತಾರೆ. ಅವ್ರು ಭಾಳ ಬುದ್ಧಿವಂತರದ. ಯಾಕಂದ್ರೆ ರಾಹುಲ್ ಗಾಂಧಿ ಬಂದರು, ಇಲ್ಲಿ ಕಾಂಗ್ರೆಸ್ ಹೆಚ್ಚು ಬಂದು ಅಂದ್ರೆ ಸಿದ್ದರಾಮಯ್ಯ ಕುರ್ಚಿಗೆ ಆತಂಕ ಐತಿ. ಯಾಕಂದ್ರೆ ಇನ್ನೊಂದು ಎತ್ತೈತಲ್ಲ, ಅದು ನೋಟು ತಿನ್ನು ಎತ್ತೈತಲ್ಲ, ಆ ಎತ್ತ ಎಲ್ಲ ML ಖರೀದಿ ಮಾಡ್ತೈತೆ. ಅದಕ್ಕೆ UPA ಬರಲಿಲ್ಲ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಗಟ್ಟಿ ಆಗ್ತಾರೆ. ಅದಕ್ಕೆ 5 ವರ್ಷ ಅವ್ರು ಹೇಳಿದ್ರಲ್ಲಿ ಹಿಂದೆ 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿ. ಹಂಗೆ ನಾನೇ ಇರಲಾಕೇ ಅವರು ಪಾಪ ನಮ್ಮ BJP, ಯಾಕಂದ್ರೆ ಅವರೆಲ್ಲ ಶಿಕಾರ್ಪುರ್ನಾಗ ಸಿದ್ದರಾಮಯ್ಯನವರು ಸಪೋರ್ಟ್ ನಮ್ಮವ್ರಿಗೆ ಮಾಡ್ಯಾರ, ಮತ್ತು ಅದ್ರ ಉಪಕಾರ ಅವ್ರು ತೀರಿಸ್ತಾರೆ.